ಮರೆತೆ 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 ಎಲ್ಲವನ್ನೂ ಮರೆತೆ, ಕೊನೆಗೆ ನನ್ನನ್ನೇ ನಾನು ಮರೆತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮರುವು ನಮಗೆ ಸವಲತ್ತು ಜಾಸ್ತಿ ಆದಂಗೆ ನಾವು ಏನೆಲ್ಲ ಮರಿತೀವಿ ಅಲ್ವಾ ಫ್ರೆಂಡ್ಸ್? ಹೌದು, ನಿಜ. ನೋಡಿ, ನಾವು ಯಾವ ಸವಲತ್ತುಗಳು ನಮಗೆ ಸಿಕ್ಕಿದಾಗ ನಾವು ಏನೇನು ಕಳ್ಕೊಂಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಇದು ನಿಮಗೆ ನಿಜ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ನಾವು ಏನೇನು ನಮ್ಮ ಹತ್ರ ಜೀವನಕ್ಕೆ ಹತ್ತಿರವಾದಂಗೆಲ್ಲ ನಾವು ಏನೇನು ಕಳ್ಕೊತಾ ಇದ್ದೀವಿ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮನೆಯ ಬಾಗಿಲಿಗೆ ಕಾರು ಬಂದು ನಿಂತಾಗ ನಾನು ನಡೆಯಲು ಮರೆತೆ. ಮನೆಗೆ ಟಿವಿ ಬಂದಾಗ ನಾನು ಪುಸ್ತಕ ಓದುವುದನ್ನೇ ಮರೆತೆ. ಕಂಪ್ಯೂಟರ್ ಸಿಕ್ಕಿದಾಗ ನಾನು ಅಕ್ಷರಗಳನ್ನೇ ಮರೆತೆ. ಮೊಬೈಲ್ ಫೋನು ಸಿಕ್ಕಾಗ ನಾನು ಕಾಗದ ಬರೆಯುವುದನ್ನೇ ಮರೆತೆ. ಸುಗಂಧ ಲೇಪನಗಳನ್ನು ಆಸ್ವಾದಿಸಲು ಪ್ರಾರಂಭಿಸಿದಾಗ ಪುಷ್ಪಗಳ ಸುಗಂಧವನ್ನೇ ಮರೆತೆ. ನಂತರ ನನ್ನ ಜೀವನ ಮಹಾನಗರಕ್ಕೆ ಬದಲಿಸಿದಾಗ ಮಣ್ಣಿನ ಸುಗಂಧವನ್ನೇ ಮರೆತೆ. ಮನೆಗೆ AC ಬಂದಾಗ ಮರಗಳ ನೆರಳಿನಲ್ಲಿದ್ದ ತಂಗಾಳಿಯನ್ನು ಮರೆತೆ. ATMಗಳಲ್ಲಿ ಹಣ ವಿನಿಮಯ ಪ್ರಾರಂಭಿಸಿದಾಗ ಹಣದ ಬೆಲೆಯನ್ನೇ ಮರೆತೆ. ಫಾಸ್ಟ್ ಫುಡ್ ತಿನ್ನಲು ಪ್ರಾರಂಭಿಸಿದಾಗ ಮನೆಯ ದೋಸೆ, ಚಟ್ನಿ, ಪಾಯಸಗಳನ್ನೇ ಮರೆತೆ. ಕೊನೆಗೆ ಸ್ಮಾರ್ಟ್ ಮೊಬೈಲ್ ಸಿಕ್ಕಾಗ ನಾನು ಮಾತನಾಡುವುದನ್ನೇ ಮರೆತೆ. ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಕೂಡ ಸಿಕ್ಕಿದಾಗ ಕುಳಿತಲ್ಲಿಂದ ಎದ್ದೇಳಲು ಮರೆತು ಬಿಟ್ಟೆ. ಮರೆತೆ ಎಲ್ಲವನ್ನು ನಾನು ಮರೆತು ಬಿಟ್ಟೆ. ಈ ಮರೆತು ಬಿಟ್ಟೆ ಅನ್ನೋ ಇನ್ಫಾರ್ಮೇಷನ್ ನಿಮಗೆ ನಿಜ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.